ಸದನದಲ್ಲಿ ನಾನು ಆವೇಶಭರಿತನಾಗಿ ಮಾತನಾಡುವುದಕ್ಕೆ ವಿರೋಧ ಪಕ್ಷದವರ ಪ್ರಚೋದನೆಯೇ ಕಾರಣ ಎಂದು ಶಾಸಕ ಕೆಎಂ ಶಿವಲಿಂಗೇಗೌಡ ಸ್ಪಷ್ಟನೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದವರು ನನ್ನ ಭಾಷಣದ ವೇಳೆ ನನ್ನ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದ್ರು. ಅಲ್ಲಿ ನಡೆದಿರುವ ವಾಸ್ತವವೇ ಬೇರೆ. ಸದನದಲ್ಲಿ ನನ್ನನ್ನ ಬಿಜೆಪಿಯವರು ಪ್ರಚೋದನೆ ಮಾಡಿದ್ರು. ನಾನು ಸಾಕಷ್ಟು ಸಮಾಧಾನದಿಂದಲೇ ಇದ್ದೆ. ಅವರು ಅಷ್ಟೊಂದು ಅವಾಚ್ಯವಾಗಿ ಅಶ್ಲೀಲವಾಗಿ ಮಾತನಾಡಿದ್ರು. ಆದ್ರೆ ಅವೆಲ್ಲ ರೆಕಾರ್ಡ್ ಆಗಿಲ್ಲ. ನಾನು ಮಾತನಾಡಿದ್ದು ಮಾತ್ರ ರೆಕಾರ್ಡ್ ಆಗಿದೆ. ಅವರು ನಡೆದುಕೊಂಡ ರೀತಿ ಸಹಿಸುವಂತದ್ದಲ್ಲ. ನಾನು ಮಾತನಾಡಿದಷ್ಟೇ ಪ್ರಚಾರ ಆಗಿದೆ. ಅವರು ಮಾತನಾಡಿದ್ದು ಬಂದಿಲ್ಲ. ಟಿವಿಯವರು ಸದನದ ಒಳಗೆ ಇದ್ದಿದ್ರೆ ಹೀಗೆ ಆಗುತ್ತಿರಲಿಲ್ಲ. ಟಿವಿ ಕ್ಯಾಮೆರಾ ಒಳಗೆ ಇದ್ದಿದ್ರೆ ವಿಪಕ್ಷದವರು ಮಾತನಾಡಿದ್ದು ಹೊರಬರುತ್ತಿತ್ತು. ಬಿಜೆಪಿಯವರು ಅಶ್ಲೀಲ ಪದ ಬಳಕೆಗೆ ನಾನು ಸ್ವಲ್ಪ ಪ್ರಚೋದನೆಗೊಂಡಿದ್ದೇನೆ. ಬಿಜೆಪಿಯವರು ನನ್ನ ಮೇಲೆ ಏಕೆ ಇಷ್ಟೊಂದು ಜಿದ್ದು ಸಾಧಿಸುತ್ತಿದ್ದಾರೆ? ನಾನು ಪಕ್ಷ ಬದಲಾಯಿಸಿದರೆ ಇವರಿಗೇನು? ನಾನು ಮಾಡಿರುವ ಮಹಾಪರಾಧವೇನು? ನಾನೇನಾದರೂ ಜೆಡಿಎಸ್ ಚಿಹ್ನೆಯಡಿ ಗೆದ್ದು ಪಕ್ಷ ಬಿಟ್ಟು ಹೋಗಿದ್ದೇನಾ? ಹಾಗೆ ಮಾಡಿದರೆ ಮೋಸ ಮಾಡಿದ್ದೇನೆ ಅನ್ನಬಹುದೆಂದು ತಿಳಿಸಿದರು. ಪ್ರತಿ ಬಾರಿಯೂ ನಾನು ಮಾತನಾಡುವಾಗ ಸಾಕಷ್ಟು ಸಮಸ್ಯೆಗಳನ್ನು ನೀಡುತ್ತಾರೆ. ವೈಯಕ್ತಿಕವಾಗಿ ನನ್ನನ್ನು ಸದನದಲ್ಲಿ ಟಾರ್ಗೆಟ್ ಮಾಡ್ತಾರೆ. ನಾನು ಆರ್ಎಸ್ಎಸ್ ಎಂದು ವೇದವತ್ ಕಾಮತ್ ನನ್ನ ಹಾಗೆಯೇ ಕರೆಯುವುದು. ಅವನು ನನ್ನ ಎದುರಿಗೆ ಕಿರುಚುತ್ತಿದ್ದ. ಹಾಗಾಗಿ ನಾನು ಅವನಿಗಷ್ಟೇ ಆರ್ಎಸ್ಎಸ್ ಎಂದು ಕರೆದಿದ್ದು, ಬೇರೆ ಯಾರಿಗೂ ಹೇಳಿಲ್ಲ ಎಂದು ಶಿವಲಿಂಗೇಗೌಡ ಸ್ಪಷ್ಟನೆ ನೀಡಿದರು. ನಾನೇಕೆ ಆರ್ಎಸ್ಎಸ್ ಬಗ್ಗೆ ಬಯಲಿ? ನಾನು ಅವರನ್ನು ಆರ್ಎಸ್ಎಸ್ ಅಂತ ಕರೆಯುತ್ತಿದ್ದೆ. ನನ್ನನ್ನು ಅಂಥ ಕಳ್ಳ ಇಂಥ ಕಳ್ಳ ಎಂದು ಕೂಗಿದ್ರು. ಅವರು ಅಬಕಾರಿ ಸಚಿವರ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ರು. ಅವರ ಮೇಲೆ ಕೂಗಾಡಲಿ, ಆರೋಪ ಸಾಬೀತು ಮಾಡಲಿ. ಅದನ್ನು ಬಿಟ್ಟು ನನ್ನನ್ನು ಏಕೆ ಗುರಿ ಮಾಡಿದರು ಎಂದು ಪ್ರಶ್ನಿಸಿದರು. ಅವ್ರದೇ ಆದಂಥ ವಾರ್ತಾ ಇಲಾಖೆ ಚಾನಲ್ ಮುಖಾಂತರ ನ್ಯೂಸ್ ಕಳಿಸ್ತಾರೆ. ಪ್ರಿಂಟ್ ಮೀಡಿಯಾದವ್ರು ಮಾತ್ರ ಫ್ರಂಟ್ನಲ್ಲಿ ಇರ್ತಾರೆ. ಅವ್ರಿಗೆ ಅಲ್ಲೇನು ನಡೀತು ಘಟನೆ ವಾಸ್ತವಾಂಶ ಅವ್ರಿಗೆ ಗೊತ್ತು. ಆದ್ದರಿಂದ ನೀವೇ ನನಗೆ ನ್ಯಾಯ ಕೊಡಬೇಕು ಅಂತ ಕೇಳಿದ್ದೆ. ನನಗೆ ಸಾಕ್ಷಿಗಳು ನೀವೇ. ನನ್ನ ಅವತ್ತೇನಾದರೂ ನಾನು ಆ ರೀತಿ ನಡ್ಕೊಳ್ಳಿಕ್ಕೆ ಆ ಸದನದಲ್ಲಿ ನಾನು ಆ ರೀತಿ ಮಾತನಾಡಬೇಕಾದ್ರೆ ಅವ್ರು ಮಾಡಿದಂಥ ಪ್ರಚೋದನೆ ಏನಿತ್ತು ಅನ್ನೋದನ್ನು ನೀವು ಜನತೆ ತಿಳಿಸ್ಕೊಡ್ಬೇಕು. ಯಾಕೆ ಅಂದರೆ ಅಲ್ಲಿ ಇದೆಲ್ಲ ಆಫ್ ಆಗೋಗಿದೆ, ಮೈಕ್ಗಳು ಆಫ್ ಆಗಿರುತ್ತೆ. ನಾವು ಮಾತಾಡೋ ಮೈಕು ನಮ್ಮ ಡೈರೆಕ್ಷನ್ ಏನಿರುತ್ತೆ, ಅವರಿಗೆ ಯಾವ ಸದಸ್ಯ ಮಾತನಾಡ್ತಾನೆ ಅವನದೊಬ್ಬನ ತೆಗೀರಿ, ಈ ಧರಣಿಲಿರ್ತಕ್ಕಂಥವ್ರದ್ದನ್ನು ತೆಗಿಬೇಡಿ ಅಂತ ಹೇಳಿರ್ತಾರೆ. ಆದ್ದರಿಂದ ಏನಾಯ್ತದು, ನಾನು ಮಾತಾಡಿದ್ದು ಆಕೆ ಎಲ್ಲ ತಲೂ ದೃಶ್ಯ ಮಾಧ್ಯಮದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಅವ್ರು ಮಾಡಿದಂಥ ಛಳಕ್ಕು, ಅವ್ರು ಮಾಡಿದಂಥ ಅಸಭ್ಯ ವರ್ತನೆ, ಅವ್ರು ಮಾಡಿದಂಥ ಸಂವಿಧಾನ ವಿರೋಧಿ ಬಾಹಿರ ಚಟುವಟಿಕೆಗಳು ಯಾರಿಗೂ ಈ ರಾಜ್ಯದ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಏನು ನನಗೆ ಭಾಳ ಜನ ಸ್ನೇಹಿತರು, ಯಾಕೆ ನೀವು ಯಾಕೆ ಹಂಗೆ ಮಾತಾಡಿದ್ರಿ ಅಂದರೆ ಅದು ಯಾಕೆ ಮಾತಾಡಿದೆ ಅಂತ ಅನ್ನೋದನ್ನು ಹೇಳೋಕ್ಕೆ ಅಲ್ಲಿ ಆಧಾರಗಳು ನಾನು ಎಲ್ಲರಿಗೂ ಹೇಳ್ಕೊಂಡು ಕೂತ್ಕೊಳಕ್ಕಾಗುತ್ತಾ? ಇಲ್ಲ ಅವ್ರು ನನ್ನ ಬೈದರು, ಹಂಗೆ ಬೈದರು, ಹಿಂಗೆ ಬೈದರು ಅಂತ ಹೇಳೋಕ್ಕಾಗುತ್ತಾ? ಅದು ಮಾಧ್ಯಮದಲ್ಲಿ ಅದು ಬಂದಿದ್ದರೆ ಜನ ಇವ್ರು ಮಾತಾಡಿರಿ ಸರಿ ತಪ್ಪು ಅಂತೇಳಿ ಜನ ಇವ್ರು ಹಂಗಂದರೆ ಅದಕ್ಕೆ ಅವ್ರು ಹಂಗಂದರೆ ಬಿಡ್ರಿ ಅಂತೇಳಿ ಏನೋ ಒಂದು ತೀರ್ಮಾನಕ್ಕೆ ಜನ ಬರ್ತಾಯಿದ್ರು. ಅದರಿಂದ ನೋವಾದ ಮೇಲೆ ನಾನು ಬೆಂಗಳೂರಿನಲ್ಲೇ ನೀವು ನನಗೆ ನ್ಯಾಯ ಕೊಡಿ ಅಂತೇಳಿ ಕೇಳಿದೆ. ಅವರು ಸ್ವಲ್ಪ ಯಾರು ಬರೆದ್ರು, ಕೆಲವರು ಇನ್ನೂ ವಿಶ್ಲೇಷಣೆ ಅಷ್ಟಾಗಿ ಬರಲಿಲ್ಲ. ಏನೋ ನಮ್ಮ ಜಿಲ್ಲೆ ಮಾಧ್ಯಮದ ಸ್ನೇಹಿತರು ನನಗೆ ನ್ಯಾಯ ಕೊಡ್ಬೋದು ಅಂತೇಳಿ ನ್ಯಾಯ ಕೇಳೋಕ್ಕೆ ಬಂದಿದ್ದೀನಿ. ನ್ಯಾಯನೇ ಕೇಳ್ತಾ ಇರೋದು. ನೀವು ನಿಮ್ಮ ಫ್ರಂಟ್ ಮೀಡಿಯಾದ ಸ್ನೇಹಿತರ ಹತ್ರ ಕೇಳಿ ನಂದು ತಪ್ಪಾದರೆ ನಾನು ಇದಕ್ಕೆ ಗುರಿ ಆಗ್ತೀನಿ. ಅದನ್ನು ವಿಶ್ಲೇಷಣೆ ಆಗಬೇಕು. ಈ ರೀತಿ ಹಿಟ್ ಆ್ಯಂಡ್ ರನ್ ಕೇಸ್ ಆಗ್ತಾ ಹೋದರೆ ಯಾರೋ ಒಬ್ಬ ಮನುಷ್ಯನ ತೇಜೋವಧೆ ಮಾಡೋವಂಥ ಕೆಲಸ ನಿಜವಾಗ್ಲೂ ಒಳ್ಳೆಯದಲ್ಲ. ಈ ಬೆಳವಣಿಗೆ ಆಗಿದೆ. ಯಾಕೆ